ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಚಂದನ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಆಫೀಸ್ ಒಳಗೆ ಹೋಗ್ತಾಳೆ. ಹರಿ ಏನು ಟೆನ್ಷನ್ ಮಾಡಬೇಡಿ, ಎಲ್ಲದೂ ಒಳ್ಳೇದಾಗುತ್ತೆ, ಆಲ್ ದ ಬೆಸ್ಟ್ ಅಂತಾರೆ. ಚಂದನ ಥ್ಯಾಂಕ್ ಯು ಅಂತ ಹೇಳಿ ಒಳಗೆ ಹೋಗ್ತಾಳೆ. ಈ ಕಡೆ ಕಂಟಿ ವೈಭವಿ ಹೇಳಿದ್ನಿ ಯೋಚನೆ ಮಾಡಿಕೊಂಡು, ಬುಲ್ಲಿ ಯಾರಿದು ಆಯಿಲ್ ಡಬ್ಬನ ಇಲ್ಲೇ ಇಟ್ಟಿದೆಯಲ್ಲ, ಬೇರೆ ಕಡೆ ಇಡೋಕ್ಕಾಗಲ್ವಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬುಲ್ಲಿ ಇದ್ದವನು ಬೇರೆ ಕಡೆ ಎಲ್ಲಣ್ಣ ಇಡೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬುಲ್ಲಿ ಇದ್ದವನು, ಅಣ್ಣ ನಾಳೆನೇ ಡೆಲಿವರಿ ಇದೆ ಅಣ್ಣ ಗಾಡಿ ಅಂದಾಗ, ಅದು ನನಗೆ ಗೊತ್ತುಂಟು, ನಿನ್ನ ಕೆಲಸ ನೋಡ್ಕೊ ಅಂತ ಸಿಟ್ಟಲ್ಲಿ ಕೂತಿರ್ತಾನೆ. ಯಾಕಣ್ಣ ಹೀಗಿರ್ತೀಯಾ, ಏನು ನೋಡ್ತಾ ಇದೀಯಾ, ಅಕ್ಕ ಬಂದ್ಲಾ ಅಂತ ನೋಡ್ತಾ ಇದೀಯಾ ಅಂತ. ಅಷ್ಟೊತ್ತಿಗೆ ಕಂಟಿ ಏನೂ ಹೇಳಲ್ಲ. ಅವ್ರು ಇನ್ಯಾವತ್ತೂ ನೋಡಲ್ಲ ಅಣ್ಣ, ನೀನು ಬೇರೆ ನಮ್ಮ ಅಣ್ಣನೇ ಮದುವೆ ಆಗು ಅಂತ ಹೇಳಿದ್ಯಾ, ಅವ್ರಿಗೆ ಕೋಪ ಬರಲ್ವಾ, ಅಷ್ಟು ಹೇಳಿದ ತಕ್ಷಣ ಮದುವೆಗೆ ಒಪ್ಕೋಬೇಕಾ ಅಂತ ಕಂಟಿ ಕೇಳ್ತಾನೆ. ಅಕ್ಕ ಮದುವೆ ಆಗೋದು ನಿನಗೆ ಫೀಲಿಂಗ್ ಅಲ್ಲ ಅಂದಾಗ, ಇಲ್ಲಪ್ಪ ಆ ಥರ ಏನೂ ಇಲ್ಲ. ಏನು ನೀವೇನು 10 ವರ್ಷ ಏನು ಲವ್ ಮಾಡ್ತಿರೋದ, ಫೀಲಿಂಗ್ ಅಲ್ವಾ ಅಂತ. ಇಲ್ಲ ಆ ಥರ ಏನಿಲ್ಲ ಅಂತ ಹೇಳ್ತಾರೆ. ಮತ್ತು ಹಾಗಾದರೆ ಗಾಡಿ ಸರಿ ಮಾಡು ಅಂತ ಹೇಳ್ತಾರೆ. ಹಾಗಾದರೆ ನನಗೇನು ಮಾಡಬೇಕು ಅಂತ ಕಂಟಿ ಕೇಳೋಷ್ಟೊತ್ತಿಗೆ, ಗಾಡಿ ಸರಿ ಮಾಡಬೇಕು ಅಂತ ಬುಲ್ಲಿ ಹೊರಗೆ ಬಂದ ತಕ್ಷಣ ವೈಭವಿ ಬರ್ತಾ ಇರ್ತಾಳೆ. ವೈಭವಿ ಬರೋದು ನೋಡು, ಅದಕ್ಕೆ ಬಂದರು ಅಣ್ಣ ಅಂತ ಹೇಳ್ತಾರೆ. ಕಂಟಿ ಬಂದು ಹೊರಗೆ ನೋಡ್ತಾನೆ. ವೈಭವಿ ಕಂಟಿನ ನೋಡದೆ ಸೀದಾ ಹೋಗ್ತಾಳೆ. ಬುಲ್ಲಿ ಬಾಯಿಲಿ ಅವಳು ಮದುವೆ ಆಗ್ತಿರೋ ಹುಡುಗ ಯಾರು ಅಂತ ಕೇಳ್ಕೊಂಬ, ಹೇಳು ಹೋಗು ಬುಲ್ಲಿ ಅಂತ ಕಂಟಿ ಕಳಿಸ್ತಾನೆ. ಈ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಚಂದನ ಬರ್ತಾಳೆ. ಬಂದ ತಕ್ಷಣ ಹರಿ ಕೇಳ್ತಾನೆ, ಏನಾಯಿತು ಸೆಲೆಕ್ಟ್ ಆದೆ ಅಂತ. ಹೌದಾ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾನೆ. ಇಲ್ಲ ಕಣ್ರಿ, ಇದು ಬರೀ ಫಸ್ಟ್ ರೌಂಡ್ ಅಷ್ಟೇ, ಇನ್ನೂ ಸೆಕೆಂಡ್ ರೌಂಡ್ ಎಲ್ಲ ಇದೆ. ಬೇರೆಯವರು ನನಗಿಂತ ಮೊದಲು ಹೋದವರೆಲ್ಲ ಕಷ್ಟ ಇದೆ ಅಂತ ಹೇಳಿದರು. ನನಗೂ ಭಯ ಆಗಿತ್ತು, ಆದರೆ ಕಾನ್ಫಿಡೆಂಟ್ ಕಳ್ಕೊಂಡಿರಲಿಲ್ಲ. ಅಷ್ಟೊತ್ತಿಗೆ ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿ ಬಂದೆ. ರಿಸೆಪ್ಷನಿಸ್ಟ್ ಹೇಳಿದ್ಲು, ಫಸ್ಟ್ನೇ ರೌಂಡು ನೀವು ಸೆಲೆಕ್ಟ್ ಆಗಿದ್ದೀರಾ, 2ನೇ ರೌಂಡಿಗೆ ಕರಿತೀವಿ ಅಂತ ಹೇಳಿದರು ಅಂತ ಚಂದನ ಹೇಳ್ತಾಳೆ. ಇನ್ನಿರೋದು ಸೆಕೆಂಡ್ ರೌಂಡ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತಾಳೆ. ಹೌದಾ, ಅದರಲ್ಲೂ ಬಿಡಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹರಿ ಹೇಳ್ತಾನೆ. ಈ ಕಡೆ ವೈಭವಿ ಹೋಗ್ತಾ ಇರೋದನ್ನ ನೋಡಿ ಬುಲ್ಲಿ ಅದಕ್ಕೆ ನಿಂತ್ಕೊಳ್ಳಿ ಅಂತ ಕರೀತಾನೆ. ಏನು ಅನ್ನೋಷ್ಟೊತ್ತಿಗೆ, ನೀವು ಮದುವೆ ಅಂತೆಲ್ಲ ಬೆಳಗ್ಗೆ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳಲ್ವಾ, ಅಣ್ಣನ ಉಡ್ಸೋಕ್ಕೆ ತಾನೇ ನೀವು ಹೇಳಿದ್ದು ಅನ್ನೋಷ್ಟೊತ್ತಿಗೆ ನಾನು ಅಣ್ಣನಿಗೇನೂ ಹೇಳಲ್ಲ, ಹೇಳಿ ಅದಕ್ಕೆ ನನ್ನ ಹತ್ರ ಅಂದಾಗ, ಹ್ಞೂ ಹೌದು, ನಿಮ್ಮ ಅಣ್ಣ ಉರ್ಕೊಂಡ ತಾನೇ, ಹ್ಞೂ ಕೇಳ್ತೀರಾ, ಬೆಳಗ್ಗೆಯಿಂದ ಅವ್ರ ಕೆಲಸನೇ ಮಾಡ್ತಾ ಇಲ್ಲ, ಹಾಗಾದರೆ ಸುಳ್ಳಲ್ವಾ, ಮತ್ತು ನಾನು ನಿಮ್ಮ ಅಣ್ಣನ ಮೇಲೆ ಪ್ರಾಣನೇ ಇಟ್ಕೊಂಡಿನಿ, ಅವ್ರು ನೋಡಿದರೆ ಅವ್ರ ಅಣ್ಣನ ಮದುವೆ ಆಗ್ತೀಯ ಅಂತ ಕೇಳಿದಾಗ ನಂಗೆ ಸಿಟ್ಟು ಬರಲ್ವಾ, ಅದಕ್ಕೆ ನಾನು ಹಿಂಗೆ ಹೇಳಿದೆ ಅಂತ ವೈಭವಿ ಹೇಳ್ತಾಳೆ. ಹಾಗಾದರೆ ನನ್ನ ಅಣ್ಣನ ಹತ್ರ ಎಲ್ಲ ಸತ್ಯ ಹೇಳ್ತೀನಿ. ಅಯ್ಯೋ ಬೇಡ, ನೀನು ಅವನಿಗೆ ಹೇಳಕ್ಕೆ ಹೋಗ್ಬೇಡ, ಅವ್ನು ನನಗೆ ಎಷ್ಟು ನೋವು ಮಾಡ್ದ, ಅವನು ಸ್ವಲ್ಪ ದಿನ ಹೀಗೆ ಉರ್ಕೊಳ್ಳಿ, ನೀನು ಅವನ ಹತ್ರ ಹೋಗಿ ನನ್ನನ್ನು ಮದುವೆ ಆಗ್ತಿರೋ ಹುಡುಗ ರಿಚ್ಚು, ಹಾಗೆ ಹೀಗೆ ಅಂತ ಹೇಳು ಅಂತ ಹೇಳ್ತಾನೆ. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಅದಕ್ಕೆ ನಾನೆಲ್ಲ ನೋಡ್ಕೊಳ್ತೀನಿ, ಸರಿ ಹಾಗಾದರೆ ನಾನು ಬರ್ತೀನಿ ಅಂತ ವೈಭವಿ ಹೋಗ್ತಾಳೆ. ಅಷ್ಟೊತ್ತಿಗೆ ಬುಲ್ಲಿ ಓಡಿ ಬಂದು ಅಣ್ಣ ಅಂತ ಹೇಳ್ತಾನೆ. ಸ್ವಲ್ಪ ನೀರು ಕೊಡು ಅಂತ ಹೇಳ್ತಾನೆ. ಕುಡಿದ ತಕ್ಷಣ, ಹೇಳು ಬುಲ್ಲಿ ಏನು ಹೇಳಿದ್ಲು, ಹೌದಣ್ಣ ಮುಂದಿನ ತಿಂಗಳೇ ಮದುವೆ ಅಂತೆ, ದುಡ್ಡು ಕೊಡಲ್ಲ ಅಂತೆ, ಏನೋ ಬಿಸ್ನೆಸ್ ಎಲ್ಲ ನಡೆಸ್ತಿದ್ದಾನೆ ಅಂತ ಎಲ್ಲ ಹೇಳ್ತಾಳೆ. ಅಷ್ಟೊತ್ತಿಗೆ ಕಂಟಿ ಮುಖ ಸಣ್ಣಗಾಗಿರೋದನ್ನ ನೋಡಿ, ಅಣ್ಣ ಇದೆಲ್ಲ ಸುಳ್ಳಣ್ಣ, ಇದನ್ನು ಹೇಳಬೇಡ ಅಂತ ಹೇಳಿದ್ಲು, ಆದರೆ ನಿನ್ನನ್ನು ನೋಡಿ ನನಗೆ ಪಾಪ ಅನ್ನಿಸ್ತು, ನಿನ್ನನ್ನು ಉಡ್ಸೋಕ್ಕೆ ಅವಳು ಸುಳ್ಳು ಹೇಳ್ತಿರೋದಣ್ಣ ಅಂತ ಬುಲ್ಲಿ ಹೇಳ್ತಾನೆ. ಕಂಟಿಗಾಗ ಖುಷಿ ಆಗುತ್ತೆ. ಈ ಕಡೆ ಹರಿ ಚಂದನ ಮನೆಗೆ ಹೋಗ್ತಾ ಇರ್ತಾರೆ. ಚಂದನ ಹೇಳ್ತಾಳೆ, ನಾನು ಇದೊಂದೇ ಕಂಪ್ನಿನ ನಂಬ್ಕೊಂಡು ಕೂತಿಲ್ಲ, ಬೇರೆ ಕಂಪ್ನಿಗಳಿಗೂ ಅಪ್ಲೈ ಮಾಡಿದ್ದೀನಿ, ನೋಡೋಣ ಅವರು ಕರೆದ್ರೆ ಅಲ್ಲೂ ಸಹ ನಾನು ಅಟೆಂಡ್ ಮಾಡ್ತೀನಿ, ಇದೆಲ್ಲ ಅದಾರು ಆಗ್ಬೋದಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು ಸಾಂಗ್ ಹಾಕಿದ್ಮೇಲೆ ಸಾಂಗ್ ಕೇಳ್ತಾ ಕೇಳ್ತಾರೆ. ಹರಿ ಕೇಳ್ತಾರೆ ಚಂದನ ಹತ್ರ, ನಿಮಗೆ ಲವ್ ಬಗ್ಗೆ ಏನು ಅಭಿಪ್ರಾಯ ಅಂತ. ಚಂದನ ಇದ್ದಳು, ನನಗೇನಂತ ದೊಡ್ಡ ಅಭಿಪ್ರಾಯ ಇಲ್ಲ ಅಂತ ಚಂದನ ಹೇಳ್ತಾಳೆ. ಹರಿ ಇದ್ದವನು ಮತ್ತೆ ಕೇಳ್ತಾನೆ, ನಿಮಗೆ ಲವ್ ಮಾಡ್ತಾರಲ್ಲ ಅದು ಒಳ್ಳೇದಾ ಕೆಟ್ಟದ್ದಾ, ಅದೇನ್ರಿ ಕೇಳ್ತೀರಾ, ಲವ್ ಮಾಡೋದು ಒಳ್ಳೇದೇ ಅಂತ, ನೀವೇ ಯಾರನ್ನಾರು ಲವ್ ಮಾಡಿದ್ದೀರಾ ಅಂತ ಚಂದನ ಕೇಳಿದಾಗ ಚಂದನ ಹೇಳ್ತಾಳೆ, ನಾನು ಯಾರನ್ನೂ ಲವ್ ಮಾಡಿಲ್ಲ. ಹೌದಾ, ಕ್ರಷ್ ಏನಾದ್ರು ಆಗಿತ್ತಾ ಅಂದಾಗ, ಕ್ರಷ್ ಆಗಿತ್ತು PUCಲಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು ನಗಾಡ್ತಾನೆ. ನೀವು ಅವ್ರನ್ನ ಮೀಟ್ ಮಾಡಿಲ್ಲ ಅಂದಾಗ, ಇಲ್ಲ ಆ ಥರ ಏನಿಲ್ಲ, PUCಲಿ ನಾನು ಟ್ಯೂಷನಿಗೆ ಹೋಗ್ತಿದ್ದೆ, ಆವಾಗ ಅವ್ರನ್ನೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು ಅಷ್ಟೇ, ಮತ್ತೇನಿಲ್ಲ. ಹೌದಾ, ಡಿಗ್ರಿಲೆಲ್ಲ ಏನೂ ಇರಲಿಲ್ಲ, ನಮ್ಮ ಅಪ್ಪ ಮತ್ತು ಅಣ್ಣನ ಭಯಕ್ಕೆ ಅನಿಸುತ್ತೆ ಏನೋ, ಯಾರೂ ನನ್ನನ್ನು ಪ್ರಪೋಸ್ ಮಾಡಲೇ ಇಲ್ಲ, ನನಗೂ ಹಂಗೆ ಅನ್ನಿಸ್ಲೇ ಇಲ್ಲ, ಅದು ಅಲ್ಲದೆ ನಮ್ಮಣ್ಣ ಯಾವಾಗಲೂ ನಮ್ಮ ಕಾಲೇಜ್ ಹತ್ರ ಬರ್ತಾ ಇದ್ದ, ಹಾಗಾಗಿ ಆ ಥರ ಎಲ್ಲ ಥಿಂಕಿಂಗ್ ಇರಲಿಲ್ಲ ಅಂತ ಚಂದನ ಹೇಳ್ತಾಳೆ.
ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ನಿಮ್ಮದು ಮಾತ್ರ ಹೇಳಿದ್ರಲ್ಲ, ನನ್ನನ್ನೇನು ಕೇಳಲ್ವಾ ನನಗೆ ಲವ್ ಇತ್ತು ಅಂತ. ಹೌದಾ, ನಿಮಗೆ ಲವ್ ಇತ್ತಾ ಅಂತ ಚಂದ ಕೇಳ್ತಾಳೆ. ಹೌದು ಕಣ್ರಿ, ನನಗೂ ಕಾಲೇಜಲ್ಲಿತ್ತು, ಅದೆಷ್ಟು ದೊಡ್ಡ ಕತೆ ಅಂದ. ಅಯ್ಯೋ ನಿಮ್ಮದು ದೊಡ್ಡ ಕತೆನ, ನನಗಂತೂ ಕೇಳೋಕ್ಕಾಗಲ್ಲ, ನಾನು ಮೊದಲೇ ತುಂಬ ಟಯರ್ಡ್ ಆಗಿದ್ದೀನಿ, ಅದು ಬೇರೆ ನೀವು ದೊಡ್ಡ ಕತೆ ಅಂತ ಹೇಳ್ತಿದ್ದೀರ ಅನ್ನೋಷ್ಟೊತ್ತಿಗೆ ಮನೆ ಬಂತು. ಚಂದನ ಮನೆ ಒಳಗೆ ಹೋಗ್ತಾಳೆ. ಚಂದನ ದುಡ್ಡು ಕೊಟ್ಟು ಹೋಗ್ತಾಳೆ. ಅದನ್ನ ನೋಡಿ ಹರಿಗೆ ಬೇಜಾರಾಗುತ್ತೆ. ನನ್ನನ್ನು ಬರೀ ಪ್ಯಾಸೆಂಜರ್ ಆಗೇ ಡ್ರೈವರ್ ಆಗೇ ನೋಡ್ತಾರಲ್ಲ, ಈ ಪ್ಯಾಸೆಂಜರ್ನ ಹೇಗೆ ನಾನು ಸ್ವಂತ ಆಗಿ ಮಾಡ್ಕೊಳ್ಳಿ. ಅಣ್ಣನ ನೋಡಿದರೆ ಸ್ವಂತ ಅಣ್ಣನ ಥರ ಟ್ರೀಟ್ ಮಾಡ್ತಾರೆ, ಕಂಠಿ ಮತ್ತು ಮೈ ನೋಡಿದರೆ ಮನೆಯವ್ರ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಆದರೆ ನನ್ನ ಮೇಲೆ ಅವ್ರಿಗೆ ಒಂಚೂರು ಫ್ರೆಂಡ್ ಅನ್ನೋ ಭಾವನೆಯೂ ಇಲ್ಲಲ್ಲ ಅಂತ ಅಂದ್ಕೊಳ್ತಾನೆ. ಈ ಕಡೆ ನೋಡಿದರೆ ಮನೆ ಒಳಗೆ ಬಂದ ತಕ್ಷಣ ಮಹಿ ಅವ್ರ ಅಮ್ಮನ ಫೋಟೋ ನೋಡಿಕೊಂಡು ಯೋಚನೆ ಮಾಡ್ತಿರ್ತಾನೆ. ಮಹಿ ಅಂತ ಚಂದನ ಕರೆದ ತಕ್ಷಣ ಆ ಟ್ರಂಕನ್ನ ಕ್ಲೋಸ್ ಮಾಡಿ ಎದ್ದೇಳ್ತಾನೆ. ಮಹಿ ಅದಕ್ಕೆ ಅಂತಾರೆ. ಮಹಿ ಫೋಟೋನ ನೋಡ್ತಿರೋದಕ್ಕೆ ಚಂದನಂಗೆ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಭಾರ್ಗವಿ ಮನೆಯಲ್ಲಿ ಮದುವೆ ತಯಾರಿ ಎಲ್ಲ ಆಗ್ತಾ ಇರುತ್ತೆ. ಮುತ್ತು ಅದನ್ನು ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.